ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ವಿಸ್ಪರ್ ಫ್ಲೋ ಅನ್ನೋಂಥ ಒಂದು ಉತ್ತಮವಾದ ಅಪ್ಲಿಕೇಶನ್ನ ಕುರಿತು ಮಾಹಿತಿಯನ್ನು ಕೊಡೋಕ್ಕೆ ಬಂದಿದ್ದೀನಿ. ಈ ಅಪ್ಲಿಕೇಶನ್ ಯಾಕೆ ಯೂಸ್ ಆಗುತ್ತಪ್ಪ ಅಂತಂದರೆ, ವಾಯ್ಸ್ ಇನ್ಪುಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇನಪ್ಪ ಇದು, ನಾವು ಬೋರ್ಡಲ್ಲೇ ವಾಯ್ಸ್ ಇನ್ಪುಟ್ ಮೇಲೆ ಕ್ಲಿಕ್ ಮಾಡಿ ಮಾತಾಡಿದ್ರೆ ಸಾಕು, ನಾವು ಹೇಳಿದ್ನೆಲ್ಲ ಬರೆಯುತ್ತಲ್ಲ, ಮತ್ತು ಇದೇನಕ್ಕೆ ಅಂತ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಪ್ರಶ್ನೆ ಮೂಡಿರ್ಬೋದು. ಇದಕ್ಕೆ ಉತ್ತರವನ್ನು ಕೊಡೋದಾದರೆ, ಬೋರ್ಡ್ ಏನು ಮಾಡುತ್ತೆ, ನಾವು ಏನೇ ಹೇಳಿದ್ರೂ ಕೂಡ ಬರೆಯುತ್ತೆ ಅನ್ನೋದು ನಿಜ. ಆದರೆ ಅದು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡೋದಿಲ್ಲ. ನಾವೇನು ಹೇಳ್ತೀವೋ ಅದನ್ನ ಉದ್ದಕ್ಕೆ ಬರ್ಕೊಂಡು ಹೋಗುತ್ತಷ್ಟೇ. ಓಕೆ, ಅದಕ್ಕೆ ಯಾವ ಪಂಕ್ಚುಯೇಷನ್ ಇರಲ್ಲ. ನಾವು ಒಂದೊಂದು ಸಲ ತಪ್ಪಂತೂ ಸುಮಾರು ಮಾಡಿರುತ್ತೆ. ಆದರೆ ಈ ವಿಸ್ಪರ್ ಫ್ಲೋ ಹಾಗಲ್ಲ ಸ್ನೇಹಿತರೆ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡುತ್ತೆ ಬರೆಯೋವಾಗ. AI ಯೂಸ್ ಮಾಡೋದ್ರಿಂದ ಇದರಲ್ಲಿ ತುಂಬಾ ಲಾಭಗಳಿದೆ. ಸೊ ಮೊದಲಿಗೆ ನಾವು ಪ್ರಾಕ್ಟಿಕಲ್ ನೋಡೋಕ್ಕಿಂತ ಮುಂಚೆ ಏನೇನು ಯೂಸ್ ಇದೆ ಇದರಿಂದ ಅಂತ ನೋಡೋಣ, ಎರಡಕ್ಕೂ ಕಂಪೇರ್ ಮಾಡಿ. ಮೊದಲನೇದಾಗಿ ಈ ಬೋರ್ಡಲ್ಲಿ ಏನಾಗುತ್ತೆ, ನಾವು ಒಂದು 2-3 ಲ್ಯಾಂಗ್ವೇಜಸ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ. ನಂದೇ ಉದಾಹರಣೆ ಕೊಡ್ತೀನಿ. ನಾನು 3 ಭಾಷೆಗಳನ್ನ ಯೂಸ್ ಮಾಡ್ತೀನಿ ಬರೆಯೋದಕ್ಕೆ, ಕನ್ನಡ, ಹಿಂದಿ, ಇಂಗ್ಲೀಷ್. ಸೊ ನಾನು ಈಗ ಯಾರಿಗಾದ್ರೂ ಹಿಂದಿಯಲ್ಲಿ ಮೆಸೇಜ್ ಕಳಿಸ್ಬೇಕು, ಟೆಕ್ಸ್ಟಲ್ಲಿ ವಾಯ್ಸ್ ಇನ್ಪುಟ್ ಮಾಡಬೇಕು ಅಂತಂದರೆ, ಫಸ್ಟು ನಾನು ಬೋರ್ಡಲ್ಲಿ 3 ಲ್ಯಾಂಗ್ವೇಜ್ನ ಆ್ಯಡ್ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿ ಬಾರಿ ನಾನು ನೆಕ್ಸ್ಟ್ ಲ್ಯಾಂಗ್ವೇಜ್ ಕೊಡಬೇಕು. ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಕೊಟ್ಟು ಹಿಂದಿ ಮಾತಾಡಿ ಟೈಪ್ ಮಾಡಿದ್ರೆ ಮಾತ್ರ ಹಿಂದಿ ಟೈಪ್ ಆಗುತ್ತೆ. ಇಲ್ಲಾಂತಂದರೆ ಇಂಗ್ಲೀಷ್ ಸ್ಪೆಲ್ಲಿಂಗಲ್ಲೇ ಟೈಪ್ ಆಗುತ್ತೆ. ಇಂಗ್ಲೀಷ್ ಬೋರ್ಡ್ ಇದ್ದಾಗಲೇ ನಾವೇನಾದ್ರು, ಅಂದರೆ ಇಂಗ್ಲೀಷ್ ಕೀಬೋರ್ಡಲ್ಲೇ ಇದ್ದಾಗಲೇ ನಾವೇನಾದ್ರು ಟೈಪ್ ಮಾಡಿದ್ರೆ ಇಂಗ್ಲೀಷ್ ಸ್ಪೆಲ್ಲಿಂಗಲ್ಲಿ ಟೈಪ್ ಆಗುತ್ತೆ. ಅದೇ ರೀತಿ ಕನ್ನಡ ಏನಾದ್ರು ಬರೀಬೇಕು ಅಂತಂದರೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಹೋಗಿ ಕನ್ನಡ ಸೆಟ್ ಮಾಡಿ ಆಮೇಲೆ ಕನ್ನಡ ವಾಯ್ಸ್ ಇನ್ಪುಟ್ ಮಾಡಬೇಕು. ಮತ್ತು ಇಂಗ್ಲೀಷಲ್ಲಿ ಏನಾದ್ರು ಟೈಪ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲ್ಯಾಂಗ್ವೇಜ್ ಟಚ್ ಮಾಡಿ ಮತ್ತೆ ಇಂಗ್ಲೀಷಿಗೆ ಬರಬೇಕು. ಸೊ ಈ ರೀತಿ ನಾವು ಲ್ಯಾಂಗ್ವೇಜಸ್ನ ಸ್ವಿಚ್ ಮಾಡ್ತಾ ಇರಬೇಕು. ಆದರೆ ವಿಸ್ಪರ್ ಫ್ಲೋ ಅಲ್ಲಿ ಆ ರೀತಿ ಅಲ್ಲ ಸ್ನೇಹಿತರೆ. ಇದರಲ್ಲೂ ಕೂಡ ನಾವು ಮೊದಲಿಗೆ ಸೆಟ್ ಮಾಡಬೇಕು ಯಾವ್ಯಾವ ಲ್ಯಾಂಗ್ವೇಜಸ್ನ ನಾವು ಮಾತಾಡ್ತೀವಿ ಅಂತ. ಆಮೇಲೆ ನಾವು ಲ್ಯಾಂಗ್ವೇಜ್ನ ಸ್ವಿಚ್ ಮಾಡೋ ಅವಶ್ಯಕತೆ ಏನಿಲ್ಲ. ಡೈರೆಕ್ಟ್ ನಾವು ಡಿಕ್ಟೇಟ್ ಬಟನ್ನ ಟಚ್ ಮಾಡಿ ಮಾತಾಡ್ತಾ ಇದ್ದರೆ ಸಾಕು. ಸೊ ನೀವು ಯಾವ ಭಾಷೆ ಮಾತಾಡ್ತೀರೋ ಅದು ಆಟೋಮೆಟಿಕಲಿ ಡಿಟೆಕ್ಟ್ ಮಾಡುತ್ತೆ. ಡಿಟೆಕ್ಟ್ ಮಾಡಿಕೊಂಡು ಆ ಲ್ಯಾಂಗ್ವೇಜಲ್ಲಿ ಬರ್ಕೊಳ್ಳುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನೀವು ಮಧ್ಯ ಮಿಕ್ಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ಲು ಈಗ ಸುಮಾರು ಇಂಗ್ಲೀಷ್ ಪದಗಳನ್ನ ನಾವು ಯೂಸ್ ಮಾಡ್ತೀವಲ್ವಾ. ಸೊ ಮಧ್ಯ ನಾವು ಮಿಕ್ಸ್ ಮಾಡಿದ್ರೂ ಕೂಡ ನೀವು ಏನು ಕನ್ನಡದಲ್ಲಿ ಮಾತಾಡ್ತೀರೋ ಅದು ಕನ್ನಡದಲ್ಲೇ ಬರೆಯುತ್ತೆ. ನೀವೇನು ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತೀರೋ ಆ ಸ್ಪೆಲ್ಲಿಂಗ್ನ ಇಂಗ್ಲೀಷಲ್ಲೇ ಬರೆಯುತ್ತೆ. ಸೊ ಆವಾಗ ಟಾಕ್ ಬ್ಯಾಕ್ ಜೊತೆ ಕೇಳೋಕ್ಕೂ ಕೂಡ ಅದು ಚೆನ್ನಾಗಿ ಕೇಳಿಸುತ್ತೆ, ಓದೋರು ಕೂಡ ಅದು ಅರ್ಥಪೂರ್ಣ ಅಂತ ಅನಿಸುತ್ತೆ. ಸೊ ಇದು ಮೊದಲನೇ ಒಂದು ಪ್ರಯೋಜನ. ಎರಡನೇದೇನಪ್ಪ ಅಂತಂದರೆ ಪಂಕ್ಚುಯೇಷನ್ನು. ಸೊ ನಾನು ಮೊದಲೇ ಹೇಳಿದೆ ಬೋರ್ಡಲ್ಲಿ ಉದ್ದಕ್ಕೆ ಬರ್ಕೊಂಡು ಹೋಗುತ್ತೆ ಅಂತ, ಅದರಲ್ಲಿ ಯಾವುದು ಪಂಕ್ಚುಯೇಷನ್ ಹಾಕಲ್ಲ. ಬಟ್ ಇದರಲ್ಲಿ ಪ್ರತಿಯೊಂದು ಸೆಂಟೆನ್ಸು ಎಂಡ್ ಆಗೋವಾಗ ಫುಲ್ ಸ್ಟಾಪು, ಆಮೇಲೆ ನೀವು ಎಲ್ಲೆಲ್ಲಿ ಬ್ರೇಕ್ ಕೊಡ್ತೀರಾ ಅಂದರೆ ಅದು AI ಯೂಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ಎಲ್ಲೆಲ್ಲಿ ಕಾಮ ಹಾಕಬೇಕು, ಆಮೇಲೆ ಎಲ್ಲೆಲ್ಲಿ ಏನೋ ಬೇರೆ ಬೇರೆ ಪಂಕ್ಚುಯೇಷನ್ಸು, ಕೋಟ್ಸ್ ಆಗ್ಬೋದು, ಎಕ್ಸ್ಕ್ಲಮೇಷನ್ ಮಾರ್ಕು, ಅದನ್ನೆಲ್ಲ ಆಟೋಮೆಟಿಕಲಿ ಹಾಕ್ಕೊಳ್ಳುತ್ತೆ. ಹಾಗಾಗಿ ಓದೋರಿಗೆ ಚೆನ್ನಾಗಿರುತ್ತೆ ಅದು. ಓಕೆ, ಇಂಗ್ಲೀಷ್ ಆದರೆ ಪ್ರತಿಯೊಂದು ಸೆಂಟೆನ್ಸ್ ಸ್ಟಾರ್ಟಿಂಗಲ್ಲಿ ಕ್ಯಾಪಿಟಲ್ ಮೂಲಕ ಸ್ಟಾರ್ಟ್ ಮಾಡೋದು. ಸೊ ಈ ಥರ ಎಲ್ಲ ಮಾಡುತ್ತೆ. ಸೊ ಇದು ಎರಡನೇ ಪ್ರಯೋಜನ. ಮೂರನೇದು ಅಕ್ಯುರಸಿ. ಸೊ ಬೋರ್ಡಲ್ಲಿ ತುಂಬ ತಪ್ಪಾಗುತ್ತೆ, ಬಟ್ ಇದರಲ್ಲಿ ಆಲ್ಮೋಸ್ಟ್ 90% ಅಕ್ಯುರಸಿ ಇದೆ ಅಂತ ಹೇಳ್ಬೋದು. 99% ಇರ್ಬೋದೇನೋ. ನಾನು ಯೂಸ್ ಮಾಡಿರೋ ಪ್ರಕಾರ ನನಗಂತೂ ಮಿಸ್ಟೇಕ್ಸೇ ಕಂಡುಬಂದಿಲ್ಲ, ಬಟ್ ತುಂಬಾ ಅಕ್ಯುರಸಿ ಇದೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಯೂಸ್ ಮಾಡೋವಾಗ. ಸೊ ಇದಿಷ್ಟು ಇದರ ಪ್ರಯೋಜನ ಸ್ನೇಹಿತರೆ. ನಾನು ನಿಮಗೆ ಸ್ಯಾಂಪಲ್ ತೋರಿಸ್ತೀನಿ ಬೋರ್ಡ್ ವಾಯ್ಸ್ ಇನ್ಪುಟ್ಗೂ ಮತ್ತು ಈ ವಿಸ್ಪರ್ ಫ್ಲೋಗೂ ಏನು ಡಿಫ್ರೆನ್ಸು, ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ಡೀಟೇಲಾಗಿ ನೋಡೋಣ ಯಾವ ರೀತಿ ಸೆಟ್ಟಿಂಗ್ಸ್ ಎಲ್ಲ ಮಾಡೋದು ಅಂತ. ಮೊದಲಿಗೆ ಈಗ ಬೋರ್ಡ್ ವಾಯ್ಸ್ ಇನ್ಪುಟ್ ನೋಡೋಣ. ಕನ್ನಡ ಏನಾದ್ರು ಟೈಪ್ ಮಾಡೋಣ. ಓಕೆ, ಸೊ ಕನ್ನಡಕ್ಕೆ ಹೋಗ್ಬೇಕು ನೋಡಿ. ಇಲ್ಲಿ ಫಸ್ಟು ಕನ್ನಡಕ್ಕೆ ಹೋಗ್ಬೇಕು ನನಗೆ. ಇದು ಹಿಂದಿ ಬೋರ್ಡ್ ಇದು. ಓಕೆ, ಈಗ ಕನ್ನಡ ಬಂತು. ಸೊ ಇಲ್ಲೇನು ಬರೆಯೋಣ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ವೀಕೆಂಡಲ್ಲಿ ಎಲ್ಲ ಏನೇನು ಮಾಡಿದ್ರಿ, ಏನೇನು ತಿಂದ್ರಿ, ಯಾವ್ಯಾವ ಮೂವಿ ನೋಡಿದ್ರಿ. ಧ್ವನಿ ಇನ್ಪುಟ್ ನಿಂತು ಹೋಗಿದೆ. ಓಕೆ, ನೋಡೋಣ ಬರ್ತಿದ್ಯಾ. ಹಾಂ, ಏನು ಬರ್ತಿಲ್ಲ. ಯಾಕಿದು? ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಏನು ಮಾಡುತ್ತಿದ್ದೀರಾ, ವೀಕೆಂಡಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರಿ, ಯಾವ ಯಾವ ಮೂವಿ ನೋಡಿದಿರಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಏನು ಮಾಡುತ್ತಿದ್ದೀರಾ, ವೀಕೆಂಡ್ ಅಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರಿ.
ಯಾವ ಯಾವ ಮೂವಿ ನೋಡಿದಿರಿ? ಧ್ವನಿ ಇನ್ಪುಟ್ ನಿಂತು ಹೋಗಿದೆ. ಓಕೆ, ಸೊ ಇಷ್ಟು ಬಂತಲ್ವಾ? ಸೊ ಇದರಲ್ಲಿ ನೋಡಿದ್ರಿ, ಇದರಲ್ಲಿ ಯಾವುದು ಪಂಕ್ಚುಯೇಷನ್ ಇರಲ್ಲ, ಏನಿಲ್ಲ, ಸುಮ್ಮನೆ ಬರ್ಕೊಂಡೋಗಿರುತ್ತೆ. ಆಮೇಲೆ ನಾನು ವೀಕೆಂಡು ಮೂವಿ ಅಂತೆಲ್ಲ ಬರೋದ್ನಲ್ಲ, ಅದನ್ನೆಲ್ಲ ಅದು ಕನ್ನಡದಲ್ಲೇ ಬರೆದಿದೆ. ಅದೇ ಈಗ ಇದನ್ನ ಅಳಿಸ್ಬಿಟ್ಟು ನಾವು ಅಳಿಸಿ ಏನು ಮಾಡೋಣ, ಈ ವಿಸ್ಪರ್ ಫ್ಲೋಲ್ಲಿ ಬರೆಯೋಣ. ಅವಾಗ ನೋಡಿ ಡಿಫ್ರೆನ್ಸು. ಓಕೆ, ಫುಲ್ ಡಿಲೀಟ್ ಆಯ್ತು. ಈಗ ರೆಕಾರ್ಡ್ ಬಟನ್, ಸಾರಿ ಡಿಕ್ಟೇಟ್ ನೋಡಿ, ಇಲ್ಲಿ ಡಿಕ್ಟೇಟ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ನಾವು ಜಸ್ಟ್ ಮಾತಾಡಿದ್ರೆ ಸಾಕು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಈ ವೀಕೆಂಡಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರಿ? ಯಾವ ಯಾವ ಮೂವಿ ನೋಡಿದ್ರಿ? ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಓಕೆ, ನೋಡೋಣ. ಈಗ ಬಿಟ್ಟಿದ್ದೀನಿ, ಬಂದಿರೋದು ನೋಡಿ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಈ ಅಲ್ಲಿ ಎಲ್ಲೆಲ್ಲಿಗೆ ಹೋಗಿದ್ರಿ? ಯಾವ ಯಾವ ನೋಡಿದ್ರಿ? ವಿಡಿಯೋನ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು. ಇದು ಕರೆಕ್ಟಾಗಿ ಒಂದು ಪಂಕ್ಚುಯೇಷನ್ಸ್ ಹಾಕ್ಕೊಂಡಿದೆ. ಜೊತೆಗೆ ಇಂಗ್ಲೀಷು ಎಲ್ಲೆಲ್ಲ ನಾನು ಯೂಸ್ ಮಾಡಿದ್ನಲ್ಲ ಅಲ್ಲೆಲ್ಲ ಇಂಗ್ಲೀಷೇ ಬರ್ಕೊಂಡಿದೆ. ಒಂದೇ ಒಂದು ಕಡೆ ಮಾತ್ರ ಅದು ಏನೋ ವಿಡಿಯೋನ ಅನ್ನೋದು ಮಾತ್ರ, ಅದು ವಿಡಿಯೋನ ಅನ್ನೋದು ಕನ್ನಡದಲ್ಲೇ ಬರೆದಿದೆ. ಯಾಕಂತಂದರೆ ವಿಡಿಯೋನ ಕನ್ನಡದಲ್ಲಿ ಬರೆಯೋಕ್ಕಾಗಲ್ಲ ಅಂತಲೂ ಏನೋ ಗೊತ್ತಿಲ್ಲ. ಎನಿವೆ, ಈ ಥರ. ಸೊ ಓಕೆ, ತುಂಬಾ ಯೂಸ್ಫುಲ್ ಸ್ನೇಹಿತರೆ ಇದು. ಸೊ ಈಗ ನೋಡೋಣ ಸ್ನೇಹಿತರೆ, ಈ ಆ್ಯಪು ಇನ್ಸ್ಟಾಲ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಏನೇನೆಲ್ಲ ಸೆಟ್ಟಿಂಗ್ಸ್ ಮಾಡಬೇಕು, ಹಾಗೆ ಇದನ್ನ ನಾವು ಎಡಿಟ್ ಬಾಕ್ಸ್ ಓಪನ್ ಮಾಡಿ ಯಾವ ರೀತಿ ಯೂಸ್ ಮಾಡಬೇಕು ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ನಾನು ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಮೊದಲಿಗೆ ನಾವು ಈ ವಿಸ್ಪರ್ ಫ್ಲೋ ಆ್ಯಪನ್ನು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಬೋದು. ಪ್ಲೇಸ್ಟೋರಲ್ಲಿ ಹೋಗಿ ನೀವು ಸರ್ಚಲ್ಲಿ ವಿಸ್ಪರ್ ಫ್ಲೋ ಅಂತಂದರೆ WISPR FLOW ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಸಿಗುತ್ತೆ. ನೋಡಿ ಇಲ್ಲಿ AI butterfly effect PTE. ಇದಲ್ಲ. Whisper flow :AI voice dash the dash text installed. List. Voice dash the dash text that turns your voice into clean ready dash the dash. Send text in any app. ನೋಡಿ ಈ ಥರ ಬರುತ್ತೆ. ವಿಸ್ಪರ್ ಫ್ಲೋ AI ಟೆಕ್ಸ್ಟ್ ಟು ವಾಯ್ಸ್ ಅಂತ ಬರುತ್ತೆ. ಸೊ ವಾಯ್ಸ್ ಟು ಟೆಕ್ಸ್ಟ್, ಸಾರಿ, ಈ ಥರ ಬರುತ್ತೆ. ಇದನ್ನು ನೀವು ಇನ್ಸ್ಟಾಲ್ ಮಾಡಬೇಕು. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿದ್ದೀನಿ. Navigate up button. ಸೊ ಈ ಆ್ಯಪು ನಾವು ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀವಿ ಲಿಂಕು, ಹಾಗೆ ನಮ್ಮ ಕನ್ನಡ ತಂತ್ರಾಂಶ ಅಲರ್ಟ್ಸ್ ಕಮ್ಯುನಿಟಿ ಗ್ರೂಪಲ್ಲೂ ಕೂಡ ಹಾಕಿರ್ತೀವಿ, ಅಲ್ಲಿಂದನೂ ನೀವು ಇನ್ಸ್ಟಾಲ್ ಮಾಡ್ಬೋದು. ಈಗ ಓಪನ್ ಮಾಡೋಣ. Uninstall button. Open. Whisper flow. ಓಕೆ, ಓಪನ್ ಮಾಡಿದ್ದೀವಿ. ಫಸ್ಟು Get started button. 4x faster than typing. ಸೊ 4x ಫಾಸ್ಟರ್ ದೆನ್ ಟೈಪಿಂಗ್. ಸೊ ನೀವು ಟೈಪಿಂಗ್ ಮಾಡೋದಕ್ಕಿಂತ 4 ಪಟ್ಟು ಹೆಚ್ಚು ಫಾಸ್ಟಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ನಾವು ಟೆಕ್ನಾಲಜಿ ಯೂಸ್ ಮಾಡೋ ಉದ್ದೇಶನೇ ಅದು, ನಮ್ಮ ಕೆಲಸ ವೇಗವಾಗಿ ಆಗಲಿ ಅಂತ. ಗೆಟ್ ಸ್ಟಾರ್ಟೆಡ್ ಕೊಡೋಣ. Early access. ಅರ್ಲಿ ಆಕ್ಸೆಸ್. App logo. Image. Whisper flow app version 1.9.1. ಸೊ ವರ್ಷನ್ ಹೇಳ್ತಾ ಇದೆ. Continue with Google. ಕಂಟಿನ್ಯೂ ವಿತ್ ಗೂಗಲ್. ನಮ್ಮ ಗೂಗಲಿಂದ ಸೈನ್ ಇನ್ ಮಾಡೋಣ ಇದಕ್ಕೆ. ಓಕೆ, ಸೊ ಇಲ್ಲಿ ನಮ್ಮ 0%. ಅಕೌಂಟ್ Sign in dash Google account. Web 2. Chrome : Whisper flow. ಇಲ್ಲಿ Choose an ನಮ್ಮ account ಅಕೌಂಟ್. to continue to Whisper flow. Contact sync it. Yes. Indeterminate. Loading. Progress bar. ನಮ್ಮ ಅಕೌಂಟಿಂದ ಸೈನ್ ಇನ್ ಮಾಡ್ತಾ ಇದ್ದೀವಿ. 0%. Chrome : Whisper flow. Whisper flow. Okay. Web 2. ಇಲ್ಲಿ Log in with another Google account. Not attaching .Gordiva G. Log. Stop recording. But So continue ಕೊಡ. see 13 tabs. Customize Whisper flow. Whisper flow logo. Log in as attaching.gordiva@gmail.com. Heading 2. Open Whisper flow button. ಸೊ ಇಲ್ಲಿ ಓಪನ್ ವಿಸ್ಪರ್ ಫ್ಲೋ ಕೊಡೋಣ. ಈ ಅಕೌಂಟ್ ಬೇಡ ಅಂತಂದರೆ ನಮಗೆ ನೆಕ್ಸ್ಟು Not attaching.gordiva@gmail.com. Log in with another Google account. Link. ಸೊ ಇಲ್ಲಿ ಲಾಗಿನ್ ವಿತ್ ಅನದರ್ ಗೂಗಲ್ ಅಕೌಂಟ್ ಕೊಟ್ಟು ಚೇಂಜ್ ಮಾಡ್ಬೋದು. ನಾವು ಚೇಂಜ್ ಮಾಡೋದು ಬೇಡ ಈಗ. Not open Whisper flow button. ಓಪನ್ ಮಾಡೋಣ. Whisper flow. Whisper flow turns your voice into perfectly formatted text in every app. ಓಕೆ, ಸೊ ನಮ್ಮ ವಾಯ್ಸನ್ನ ಟೆಕ್ಸ್ಟಿಗೆ ಕನ್ವರ್ಟ್ ಮಾಡುತ್ತೆ. ಎಲ್ಲ ಆ್ಯಪಲ್ಲೂ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದೆ. ಎಲ್ಲ ಆ್ಯಪಲ್ಲೂ ಯೂಸ್ ಆಗುತ್ತಿದು. Next button. ನೆಕ್ಸ್ಟ್ ಕೊಡೋಣ. Next button. ನೆಕ್ಸ್ಟು Flow bubble image. Use Whisper flow in any app with a flow bubble. ಸೊ ಫ್ಲೋ ಬಬಲ್ ಬಂದಿರುತ್ತೆ, ಒಂದು ಬಬಲ್ ಬಂದಿರುತ್ತೆ. ಅದನ್ನ ಡಿಕ್ಟೇಟ್ ಅಂತ ಅನೌನ್ಸ್ ಮಾಡುತ್ತೆ, ಟಾಕಬೇಕು. ಅದನ್ನ ಯೂಸ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ವಾಯ್ಸ್ ಇನ್ಪುಟ್ ಮಾಡ್ಬೋದು. ಒಂದು ನಿಮಿಷ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ? Flow. Next. Stop recording button. Okay, ಆಗ್ತಾ ಇದೆ. Next button. Okay, next Window Whisper ಕೊಡೋಣ. flow. How it works. ಯಾವ ರೀತಿ ವರ್ಕ್ ಆಗುತ್ತೆ? Give it a try button. How it works. Give it a try button. ಗಿವ್ ಇಟ್ ಅ ಟ್ರೈ ಅಂತ ಇದೆ. ಟ್ರೈ ಮಾಡ್ಬೋದು. ನೋಡಿ ಟ್ರೈ. Select your language. Open parent S close parent. ಮೊದಲಿಗೆ ನಾವು ಲ್ಯಾಂಗ್ವೇಜಸ್ನ ಸೆಲೆಕ್ಟ್ ಮಾಡಬೇಕಿಲ್ಲಿ. Whisper flow works in 100+ languages. ಸೊ 100ಕ್ಕಿಂತ ಅಧಿಕ ಭಾಷೆಗಳಲ್ಲಿ ವರ್ಕ್ ಆಗುತ್ತಿದ್ದು. Flag. United States. English. Selected English. ಬೈ ಡಿಫಾಲ್ಟ್ ಇಂಗ್ಲೀಷ್ ಸೆಲೆಕ್ಟ್ ಆಗಿರುತ್ತೆ. ನಾವು
ಲ್ಯಾಂಗ್ವೇಜ್ ಆ್ಯಡ್ ಮಾಡಬೇಕು ಅಂತಂದರೆ Next. Button. ನೆಕ್ಸ್ಟ್ ಕೊಡಬಾರ್ದು. Add more. Button. ಆ್ಯಡ್ ಮೋರ್ ಅಂತ ಇದೆಯಲ್ಲ, ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಕೊಡೋಣ. Back. Button. ಆ್ಯಡ್ ಕೊಟ್ಟು Select language. Edit box. Search. Search ಇಲ್ಲಿ languages. ಹುಡ್ಕೊಂಡೋದ್ರೆ ಕನ್ನಡ ಲೇಟಾಗಿ ಸಿಗುತ್ತೆ, ಹಾಗಾಗಿ ಡೈರೆಕ್ಟ್ ಇಲ್ಲೇ ಸರ್ಚ್ ಮಾಡೋಣ. KN ಅಂತ ಸರ್ಚ್ ಮಾಡೋಣ. Showing it. K. N. ಓಕೆ, ಈಗ ಮೇಲೆ ರಿಸಲ್ಟ್ಸಲ್ಲಿ ಟಚ್ ಮಾಡಿದ್ರೆ Select language. Editing. Can. Flag. India. Kannada. Open parent. ಕನ್ನಡ. ಎಸ್, ಇಲ್ಲಿ ಕನ್ನಡ ಸಿಕ್ಕಿದೆ. ಇದನ್ನ ಡಬಲ್ ಟ್ಯಾಪ್ ಮಾಡೋಣ. Editing. Can. Okay. Edit box. Search. ಸೊ ಇದು ಸೆಲೆಕ್ಟ್ ಆಯಿತು. ಸೊ ಈಗ Done. ರೈಟ್ ಸೈಡ್ ಬಾಟಮಲ್ಲಿ ಡನ್ ಅಂತ ಸಿಗುತ್ತೆ. ನಾವು ಬೇಕಾದ್ರೆ ಇದೇ ರೀತಿ ಹಿಂದಿ ಕೂಡ ಆ್ಯಡ್ ಮಾಡ್ಬೋದು. ಈಗ ಸದ್ಯಕ್ಕೆ ನಾನು ಬರೀ ಇಂಗ್ಲೀಷ್ ಕನ್ನಡ ಮಾತ್ರ ಆ್ಯಡ್ ಮಾಡ್ತೀನಿ. Keyboard hidden. ಡನ್ ಕೊಟ್ಟು Done. Button. ಇನ್ನೊಂದು ಸಲ ಡನ್ ಕೊಡೋಣ. Select your language. Open parent. Close parent. ಓಕೆ, ಈಗ Whisper flow works in 100. Flag. United States. English. Selected English. Flag. India. Kannada. Open parent. ಕನ್ನಡ. Close parent. Selected Kannada. Open parent. ಕನ್ನಡ. ಸೊ ಈಗ 2 ಭಾಷೆ ಸೆಲೆಕ್ಟ್ ಆಗಿದೆ. Next. Add more. Button. ಆ್ಯಡ್ ಮೋರ್ ಕೊಟ್ಟು ಇನ್ನೂ ಆ್ಯಡ್ ಮಾಡ್ಬೋದು. ಸದ್ಯಕ್ಕೆ ಸಾಕೀಗ ನನಗೆ. Next. Button. ನೆಕ್ಸ್ಟ್ ಕೊಡ್ತೀನಿ ಈಗ. Tap the text box above. Disabled. ಸೊ ಇನ್ನೊಂದು ಸ್ನೇಹಿತರೆ, ನೀವು ಇಲ್ಲಿ ಆ್ಯಡ್ ಮಾಡೋದು ಒಂದು ವೇಳೆ ಮರ್ತೋದ್ರೆ ನೀವು ಮುಂದೆ ಕೂಡ ಆ್ಯಡ್ ಮಾಡ್ಬೋದು ಸೆಟ್ಟಿಂಗ್ಸಲ್ಲಿ. ಅದು ಆಮೇಲೆ ತೋರಿಸ್ತೀನಿ. ಇಲ್ಲೇ ಮಾಡಲೇಬೇಕು ಅಂತೇನಿಲ್ಲ. ಇಲ್ಲಿ ಆ್ಯಡ್ ಮಾಡಿಲ್ಲ ಅಂತಂದರೆ ಆಗೋದೇ ಇಲ್ಲ ಅಂತೇನಿಲ್ಲ. ಬೇಕಾದ್ರೆ ಆಮೇಲೆ ಬೇಡದಿದ್ದನ್ನ ರಿಮೂವ್ ಮಾಡ್ಬೋದು, ಬೇಕಾಗಿರೋದನ್ನ ಆ್ಯಡ್ ಮಾಡ್ಕೊಬೋದು ಸೆಟ್ಟಿಂಗ್ಸಲ್ಲಿ. Edit box. Dummy emoji icon. Dummy emoji icon. ಸೊ ಇಲ್ಲಿ ಎಡಿಟ್ ಬಾಕ್ಸಲ್ಲಿ ನಮಗೆ ಟೈಪ್ ಮಾಡೋಕ್ಕೆ ಒಂದು ಎಡಿಟ್ ಬಾಕ್ಸ್ ಇದೆ. ಇಲ್ಲಿ ನಾವು ಟೆಸ್ಟ್ ಮಾಡ್ಬೋದು. Stop recording. Edit box. ಇಲ್ಲಿ ಕೊಟ್ಬಿಟ್ಟು Showing English. Tab. The flow. Dictate. Image. ಸೊ ಡಿಕ್ಟೇಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಏನಾದರೂ ಟೈಪ್ ಮಾಡ್ಬೋದು. ಈಗ ಸುಮ್ಮನೆ ಈಗ ಏನಾದ್ರು ಒಂದು ಮಾತಾಡೋಣ. ನಮಸ್ಕಾರ ಎಲ್ಲರಿಗೂ. Keyboard hidden. Allow whisper flow to record audio. ಓಕೆ, ಫಸ್ಟ್ ಟೈಮ್ ಅಲ್ವಾ, ಅದು ಪರ್ಮಿಷನ್ ಕೇಳುತ್ತೆ, ಮೈಕ್ರೋಫೋನ್ ಪರ್ಮಿಷನ್. Only this time. While using the app. Button. ವೈಲ್ ಯೂಸಿಂಗ್ ದ ಆ್ಯಪ್ ಕೊಡೋಣ. Showing English. Open parent. List. Say something. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಊಟ ಆಯಿತಾ? ತಿಂಡಿ ಆಯಿತಾ? ವಿಡಿಯೋನ ತಪ್ಪದಂಗೆ ಎಲ್ಲರೂ ನೋಡಿ ಸುಮ್ಮನಾಗಬೇಡಿ, ಲೈಕ್ ಮಾಡಿ. Cancel. Button. Done. Button. ಡನ್ ಕೊಡೋಣ. Editing. Edit box. Dummy emoji icon. Yeah. Thinking. ಥಿಂಕ್ ಮಾಡ್ತಾ ಇದೆ ಅದು ಬರೆಯೋಕ್ಕೆ. ಫಸ್ಟ್ ಟೈಮ್ ಇದು ಟ್ರೈ ಮಾಡ್ತಾ ಇದೆಯಲ್ಲ, ಹಂಗಾಗಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಊಟ ಆಯ್ತಾ? ತಿಂಡಿ ಆಯ್ತಾ? Video. ತಪ್ಪದಂಗೆ ಎಲ್ಲಾರು ನೋಡಿ ಸುಮ್ನಾಗ್ಬೇಡಿ, Like. ಮಾಡಿ. Cancel. ಓಕೆ, ಇಷ್ಟು ಬರ್ಕೊಂಡಿದೆ ಸ್ನೇಹಿತರೆ. Continue. Button. ಸೊ ಈಗ ಕಂಟಿನ್ಯೂ ಕೊಡೋಣ. Nice editing. Nice. That worked. ನೋಡಿ, ನೈಸ್ ದಟ್ ವರ್ಕ್ಟ್ ಅಂತ ಹೇಳ್ತಾ ಅಂತಂದರೆ ಪರ್ಫೆಕ್ಟ್ಲಿ ಕೆಲಸ ಮಾಡ್ತಾ ಇದೆ ನಿಮ್ಮ ಫೋನಲ್ಲಿ ಅಂತ. Continue. Button. ಕಂಟಿನ್ಯೂ ಕೊಡೋಣ. You can also quote present hold quote to flow bubble. Keyboard hidden. ಸೊ ಇಲ್ಲಿ 2 ಥರ ರೆಕಾರ್ಡ್ ಮಾಡ್ಬೋದು ನಾವು. ಒಂದು ಡಬಲ್ ಟ್ಯಾಪ್ ಮಾಡ್ಬೋದು ಡಿಕ್ಟೇಟ್ ಬಟನ್ ಮೇಲೆ. ಡಬಲ್ ಟ್ಯಾಪ್ ಮಾಡಿಬಿಟ್ಟು ಬಿಟ್ಟರೆ ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ಸ್ಟಾಪ್ ಮಾಡೋಕ್ಕೆ ಮತ್ತೆ ಅದೇ ಬಟನ್ನ ಕ್ಲಿಕ್ ಮಾಡ್ಬೋದು. ಅಥವಾ ನಮ್ಗೆ ಎಲ್ಲದಕ್ಕಿಂತ ಈಸಿ ಅಂತಂದರೆ ಆ ಡಿಕ್ಟೇಟ್ ಬಟನ್ನ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡೋದು. ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡೋಕ್ಕೆ ಮಾಡ್ತೀವಲ್ಲ ವಾಟ್ಸಪ್ಪಲ್ಲಿ, ಅದೇ ಥರ. ಸೊ ನಾವು ಮಾತಾಡೋದು ಮುಗಿದ ತಕ್ಷಣ ಕೈ ಬಿಟ್ಬಿಟ್ರೆ ಆಯಿತು, ಎಲ್ಲ ಟೈಪ್ ಆಗಿರುತ್ತೆ. ಆಮೇಲೆ ಸೆಂಡ್ ಮಾಡ್ಬೋದು. ಓಕೆ, ಅದನ್ನ ಹೇಳ್ತಾ ಇದೆ ಇದು. Try it out. Button. ಸೊ ಟ್ರೈ ಇಟ್ ಔಟ್ ಇದೆ. Stop recording. Try it out. ಟ್ರೈ ಇಟ್ ಔಟ್. Edit box. Dummy emoji icon. ನೋಡಿ ಈಗ. Press and hold. And set speed. Dictate. Image. Lock ಸೊ ಇದನ್ನ screen. ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿ ಸ್ಪೀಕ್ ಮಾಡೋಣ. Editing. Edit box. Dummy emoji icon. Dummy emoji icon. ಸ್ನೇಹಿತರೆ, ನಿಮಗೆಲ್ಲ ಇವತ್ತು ನಾನು ವಿಸ್ಪರ್ ಫ್ಲೋ ಅನ್ನೋಂಥ ಒಂದು ಉತ್ತಮವಾದ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಮೂಲಕ ನಾವು ವಾಯ್ಸ್ ಇನ್ಪುಟ್ ಮಾಡ್ಬೋದು. 100% ಅಕ್ಯುರಸಿ ಇದೆ ಇದರಲ್ಲಿ. ನೋಡಿ, ಈಗ ಬಿಟ್ಟೆ, ಈಗ ಟೈಪ್ ಆಗುತ್ತದು. ಟೈಪ್ ಆದ ತಕ್ಷಣ ಅದೇ ಮಾತಾಡುತ್ತೆ. ಇಲ್ಲ ಎಡಿಟ್ ಬಾಕ್ಸ್ ಟಚ್ ಮಾಡಿದ್ರೆ ನಮಗೆ ಸಿಗುತ್ತದೆ. This app does not support images here. This app does not support. Open features menu. Recording. Image. Keyboard. Stop recording. Button. Edit box. Dummy emoji icon. Dummy emoji icon. ಓಕೆ, ಇದೇನೋ. Recording. Image. Stop recording. ಓಕೆ ಸ್ನೇಹಿತರೆ, ನೋಡಿ ಇಲ್ಲಿ ಟೆಕ್ಸ್ಟ್ ಬಂದಿದೆ. Great. Now. Tap outside. ಸ್ನೇಹಿತರೆ, ನಿಮಗೆಲ್ಲ ಇವತ್ತು ನಾನು Quote whisper flow quote. ಅನ್ನುವಂತ ಒಂದು ಉತ್ತಮವಾದ App. ಬಗ್ಗೆ ತಿಳಿಸಿಕೊಡ್ತಾ ಇನಿ. ಇದರ ಮೂಲಕ ನಾವು Voice input. ಮಾಡಬಹುದು. 100% accuracy. ಇದೆ ಇದರಲ್ಲಿ. Dot edit box. Dummy emoji icon. Dummy emoji icon. ಓಕೆ, ಇಷ್ಟು ಬಂದಿದೆ ಸ್ನೇಹಿತರೆ. ಸೊ ಇದು ನೋಡಿ, ಕೋಟ್ ಎಲ್ಲ ಬಂದಿದೆ. ಇದು ವಿಸ್ಪರ್ ಫ್ಲೋ ಅಂತ ನಾನು ಆ್ಯಪ್ ಹೆಸರು ಹೇಳಿನಲ್ಲ, ಅಲ್ಲೆಲ್ಲ ಕೋಟ್ಸ್ ಎಲ್ಲ ತೊಗೊಂಡಿದೆ ಅದು. ಓಕೆ. Great. Now. Tap outside of the text box. ಓಕೆ, ಟ್ಯಾಪ್ ಔಟ್ಸೈಡ್ ಆಫ್ ದ ಟೆಕ್ಸ್ಟ್ ಬಾಕ್ಸ್ ಅಂತ ಹೇಳ್ತಾ ಇದೆ. ಸುಮ್ಮನೆ ಎಲ್ಲ ಒಂದು ಕಡೆ ಟ್ಯಾಪ್ ಮಾಡಿ. Stop recording. Next. The flow. ಸ್ನೇಹಿತರೆ, The flow bubble will go. The flow bubble works in over 100,000 apps. ಸೊ ಲಕ್ಷಕ್ಕಿಂತ ಹೆಚ್ಚು ಆ್ಯಪ್ಸಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಇದೆ. ವಾಟ್ಸಪ್ಪು, ಫೇಸ್ಬುಕ್ಕು ಎಲ್ಲ ಕಡೆ ಯೂಸ್ ಮಾಡ್ಬೋದು ಇದನ್ನ. Next. Button. ಸೊ ನೆಕ್ಸ್ಟ್ ಕೊಡೋಣ. Allow whisper flow to appear over other apps. ಸೊ ಅಪಿಯರ್ ಓವರ್ ಅದರ್ ಆ್ಯಪ್ಸ್ ಪರ್ಮಿಷನ್ ಕೊಡಬೇಕಾಗತ್ತೆ. ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್. ಯಾಕೆ ಅಂತಂದರೆ ಅದು
ಪ್ರತಿಯೊಂದು ಆ್ಯಪ್ ಮೇಲೂ ಬರಬೇಕಲ್ಲ. ಈಗ ವಾಟ್ಸಪ್ಪಲ್ಲಿ ನೀವೇನೋ ಒಂದು ಟೈಪ್ ಮಾಡಬೇಕು, ಎಡಿಟ್ ಬಾಕ್ಸ್ ಓಪನ್ ಆದ ತಕ್ಷಣ ಅದು ಡಿಟೆಕ್ಟ್ ಆಗಿ ಅಲ್ಲಿ ಬರಬೇಕಲ್ಲ ನಿಮಗೆ ಡಿಕ್ಟೇಟ್ ಬಟನು. ಹಾಗಾಗಿ ಇದು ಪರ್ಮಿಷನ್ ಕೊಡಲೇಬೇಕು ನಾವು. It can't work without this. ಇದಿಲ್ದಂಗೆ ಇದು ವರ್ಕ್ ಆಗಕ್ಕೆ ಸಾಧ್ಯನೇ ಇಲ್ಲ. Image. Open settings. Button. ಸೊ ಸೆಟ್ಟಿಂಗ್ಸ್ ಓಪನ್ ಮಾಡಿ ಈ ಒಂದು ಪರ್ಮಿಷನ್ ಅಲೋ ಮಾಡೋಣ. ಓಕೆ, ಸೊ Image. Open settings. ಓಪನ್ ಸೆಟ್ಟಿಂಗ್ಸ್. Display over other apps. ಸೊ ಇಲ್ಲಿ ವಿಸ್ಪರ್ ಫ್ಲೋ ಹುಡುಕ್ಬಿಟ್ಟು ಅದಕ್ಕೆ ಪರ್ಮಿಷನ್ ಕೊಡೋಣ. Clean. ಸೊ ಫುಲ್ಲು ಕೆಳಗೆ ಹೋಗೋಣ. Xiaomi ಕೆಳಗೆ Hyperite. ಬರ್ತದೆ. YouTube. Xiaomi capital X. Whisper Flow. ಓಕೆ, ವಿಸ್ಪರ್ ಫ್ಲೋ ಇದ್ರ ಮೇಲೆ ಡಬಲ್ ಟ್ಯಾಪ್ Display ಮಾಡಿ. over other apps. Display over other apps. ಇದು ಡಬಲ್ ಟ್ಯಾಪ್ ಮಾಡಿ. Allow display over other apps. ಇದು Turned on. Whisper Flow. ಆನ್ ಐತಿ ಈಗ. 1. Locate the list of apps that has accessibility permissions. Downloaded apps. 2. Locate this toggle and turn it on. Whisper Flow. On. ನೆಕ್ಸ್ಟ್ ಇಂಪಾರ್ಟೆಂಟ್ ಸೆಟ್ಟಿಂಗ್ ಸ್ನೇಹಿತರೆ, ಅಕ್ಸೆಸಿಬಿಲಿಟಿ ಪರ್ಮಿಷನ್ ಕೊಡಬೇಕಾಗತ್ತೆ ಇದಕ್ಕೆ. ಯಾಕಪ್ಪ ಅಂತಂದರೆ ಅಕ್ಸೆಸಿಬಿಲಿಟಿ ಪರ್ಮಿಷನ್ ಇಲ್ದಂಗೆ ಇದು ವರ್ಕ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇದೇ ಅಂತಲ್ಲ, ಯಾವುದೇ ವಾಯ್ಸ್ ಇನ್ಪುಟ್ ಮಾಡೋ ಅಂಥ ಆ್ಯಪ್ಗಳು ವರ್ಕ್ ಆಗಲ್ಲ. ಹಾಗಾಗಿ 3. Don't turn the shortcut on. Whisper Flow shortcut. ವಿಸ್ಪರ್ ಫ್ಲೋ ಶಾರ್ಟ್ಕಟ್ ಏನು ಆನ್ ಮಾಡಬೇಡಿ, ಜಸ್ಟ್ ಅಕ್ಸೆಸಿಬಿಲಿಟಿಲಿ ಹೋಗಿ ಆನ್ ಮಾಡಿ ಅಂತ ಹೇಳ್ತಾ ಇದೆ. ಸೊ 4. Tap OK Flow need. Open settings. Button. ಇಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡಿದ್ರೆ ಅಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. Accessibility permissions required. ಓಕೆ, ಅಕ್ಸೆಸಿಬಿಲಿಟಿ ಪರ್ಮಿಷನ್ಸ್ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ. Accessibility permission required. Agree. Button. ಅಗ್ರಿ ಕೊಡಬೇಕಾಗತ್ತೆ ಇಲ್ಲಿ. Whisper Flow picture in picture. Allow Whisper Flow to paste in your dictations. Accessibility. Whisper Flow picture in picture. ಓಕೆ, ಈಗ ಪಿಕ್ಚರ್ ಆ್ಯಂಡ್ ಪಿಕ್ಚರಲ್ಲಿ ಇದೆ, ತಲೆ ಕೆಡಿಸ್ಕೊಂಬಿಡಿ. ಲಾಸ್ಟಲ್ಲಿ ನಮ್ಮ ಹೈಪರ್ ವಾಯ್ಸಲ್ಲಿ ಅಂತಂದರೆ ಪೋಕೋ ಅಥವಾ MI ಯೂಸರ್ಸ್ ಆದರೆ ನಮಗೆ ಡೌನ್ಲೋಡೆಡ್ ಆ್ಯಪ್ಸಲ್ಲಿ ಈ ನಾವು ಏನೇನು ಅಡಿಷ್ನಲ್ ಆ್ಯಪ್ಸ್ ಡೌನ್ಲೋಡ್ ಮಾಡಿರ್ತೀವೋ ಅದರ ಅಕ್ಸೆಸಿಬಿಲಿಟಿ ಪರ್ಮಿಷನ್ಸ್ ಎಲ್ಲ ಅಲ್ಲೋಗಿ ಕೊಡಬೇಕಾಗತ್ತೆ. ನಿಮ್ಮ ಫೋನಲ್ಲಿ ಚೆಕ್ ಮಾಡಿ ಎಲ್ಲಿರುತ್ತೆ ಅಂತ. ಓಕೆ, ಸ್ಯಾಮ್ಸಂಗಲ್ಲಿ ಅಡಿಷ್ನಲ್ ಆ್ಯಪ್ಸ್ ಅಂತಲೂ ಏನೋ ಬರುತ್ತೆ. ಸೊ ಡೌನ್ಲೋಡೆಡ್ ಆ್ಯಪ್ಸ್ಗೋಣ ಇಲ್ಲಿ. Accessibility. Downloaded apps. ಸೊ ಡೌನ್ಲೋಡೆಡ್ ಆ್ಯಪ್ಸ್. More downloaded services. Whisper Flow picture in picture. ಸೊ ಇದರಲ್ಲಿ ನಾವು ವಿಸ್ಪರ್ ಫ್ಲೋ ಇದನ್ನು ಓಪನ್ ಮಾಡೋಣ. ESR assistant. Pulsar. Off reading mode. Whisper Flow. Xiaomi Hyper. Whisper Flow. Whisper Flow. Whisper Flow picture in picture. ಸೊ ವಿಸ್ಪರ್ ಫ್ಲೋಗೆ ಇಲ್ಲಿ ಅಕ್ಸೆಸಿಬಿಲಿಟಿ ಪರ್ಮಿಷನ್ ಕೊಡಬೇಕಾಗುತ್ತೆ. Unchecked. Off. Use Whisper Flow. Switch. ನೋಡಿ ಇಲ್ಲಿ ಆಫ್ ಇದೆಯಲ್ಲ, ಇದನ್ನ ಆನ್ ಮಾಡಿ. Security. Whisper Flow picture in picture. ಸೊ Lock screen. ಇಲ್ಲಿ ಸೆಕ್ಯೂರಿಟಿ ವಾರ್ನಿಂಗ್ ಕೊಡುತ್ತೆ. Learn your behavior. Unlimited auto. I'm cancel. Button. I'm aware of the possible risks and assume all possible consequences voluntarily. Checkbox. ಸೊ ಇದು ಪರ್ಮಿಷನ್ ಕೇಳುತ್ತೆ, ನಮ್ಮ ಕನ್ಸೆಂಟ್ ಕೇಳುತ್ತೆ. ನನಗೆ ಎಲ್ಲ ರಿಸ್ಕ್ ಬಗ್ಗೆ ಗೊತ್ತಿದೆ, ಯಾಕೆಂತಂದರೆ ಎಕ್ಸೆಸಿಬಿಲಿಟಿ ಪರ್ಮಿಷನ್ ಕೊಡೋದು ಡೇಂಜರ್ ಅಂತ. ಓಕೆ, ಸೊ ಇದನ್ನು ನಾವು ಅಗ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇದನ್ನ ಚೆಕ್ ಮಾಡಿ Cancel. Button. Okay. Button. ಓಕೆ ಕೊಡಬೇಕಾಗತ್ತೆ. Whisper Flow. ಓಕೆ, ಈ ಕೆಲಸನೂ ಆಯ್ತು ಈಗ. Choose how Flow handles your voice and text. ಸೊ ಯಾವ ರೀತಿ ವಾಯ್ಸ್ ಆ್ಯಂಡ್ ಟೆಕ್ಸ್ಟ್ನ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ತಾ ಇದೆ. Help improve Whisper Flow. To make Flow better, this option lets us collect your audio, transcript, and edits to evaluate, train and improve Flow's features and AI models. ಓಕೆ, ಇದನ್ನ ಟ್ರೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದೆ. Privacy mode. Lock icon. If you enable privacy mode, none of your dictation data will be stored or used for model training by us or any third party. ಓಕೆ, ಪ್ರೈವೇಸಿ ಮೋಡು ಇದು ಆಫ್ ಮಾಡೋದು ಆನ್ ಮಾಡೋದು ನಿಮಗೆ ಬಿಟ್ಟಿದ್ದು. ಆಫ್ ಮಾಡಿದ್ರೆ ಒಳ್ಳೆಯದು, ಯಾಕೆಂತಂದರೆ ಆಫ್ ಮಾಡಿದ್ರೆ ಇದನ್ನ ಆನ್ ಮಾಡಿದ್ರೆ ನಿಮ್ಮ ರೆಕಾರ್ಡಿಂಗ್ಸು ಯಾವುದೇ ರೀತಿ ಟ್ರೈನಿಂಗ್ ಪರ್ಪಸ್ ಯೂಸ್ ಆಗಲ್ಲ. ನಿಮ್ಮ ರೆಕಾರ್ಡಿಂಗ್ ಏನಿರುತ್ತೆ ಅದು ನಿಮ್ಮ ಡಿವೈಸಲ್ಲಿ ಮಾತ್ರ ಇರುತ್ತೆ. ನೀವು ಇದನ್ನ ಆಫ್ ಮಾಡಿದ್ರೆ ಅವರು ನೀವು ಡಿಕ್ಟೇಟ್ ಮಾಡೋದನ್ನೆಲ್ಲ ಟ್ರೈನಿಂಗ್ ಪರ್ಪಸ್ ಯೂಸ್ ಮಾಡ್ಕೊತಾರೆ. ಓಕೆ, ಸೊ Incoming call screen. Lock. Incoming call. Special Jaggery Line KT. call. Answer. Line. Answer. Reject. Button. Call controls. Okay. Call ಬಂದಿತ್ತು. Whisper Flow. Anyway. Help improve Whisper Flow. Privacy mode. Next. Button. ಸೊ ನೆಕ್ಸ್ಟ್ ಕೊಡೋಣ. Don't speak into the void. Get notified instantly if anything interrupts your speech. ಓಕೆ, ನೋಟಿಫಿಕೇಶನ್ ಪರ್ಮಿಷನ್ ಕೇಳುತ್ತೆ, ಇದು ಅವಶ್ಯಕತೆ ಇಲ್ಲ. Notifications. Allow notifications. Button. ಸೊ ಅಲೋ ಕೊಡಬೇಡಿ, ಇದನ್ನ Skip. Button. ಸ್ಕಿಪ್ ಕೊಡೋಣ. Where did you hear about us? ಸೊ ಇವ್ರ ಬಗ್ಗೆ ಎಲ್ಲಿ ಕೇಳಿದ್ರಿ ಅಂತ ಕೇಳ್ತಾ ಇದೆ. Social media. ಸುಮ್ಮನೆ YouTube. Newsletter. ಯೂಟ್ಯೂಬ್ ಅಂತ ಸೆಲೆಕ್ಟ್ ಮಾಡಿ, YouTube. ಯಾಕಂದ್ರೆ ನಮ್ಮ ಚಾನಲಿಂದ ಕೇಳ್ತಿರಲ್ಲ ಅದಕ್ಕೆ. Newsletter. AI chat. Search engine. Product. Friend slash. Podcast. Article. ನೋಡಿ, ಈ ಥರ ಸುಮಾರು ಆಪ್ಷನ್ಸ್ ಇದೆ. Stephen Bartlett. Ruben Acid. Other. Next. Button. ನೆಕ್ಸ್ಟ್ ಕೊಡೋಣ. Next. Button. Disabled. ಹಾಂ, ಈಗೇನು Matt Tech Wisdom. ಯಾವ ಚಾನಲಲ್ಲಿ ಕೇಳಿದ್ರಿ Prisoner ಅಂತ, of Diary of a CEO. With YouTuber. ಯಾವ ಯೂಟ್ಯೂಬರಿಂದ ಕೇಳಿದ್ರಿ ಅಂತ ಕೇಳ್ತಾ Diary of ಇದ್ದೀವಿ. Prisoner Tech Wisdom. Matt Wolf. Other. Next. Button. ಆಧಾರ್ ಕೊಡಿ, Disabled. ಕನ್ನಡ Other. ತಂತ್ರಾಂಶ ಅಲ್ವಾ, ಅದಕ್ಕೆ ಆಧಾರ್ ಕೊಡಿ. Next. Button. ನೆಕ್ಸ್ಟ್ ಕೊಡೋಣ. You're all set. ಓಕೆ, ಆಲ್ ಸೆಟ್. Here's what to expect. 1. You won't see the flow bubble right away. 2. It'll appear when your text box is active. ಓಕೆ, ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಅದು ಫ್ಲೋ ಬಬಲ್ ಇದೆಯಲ್ಲ ಅಂತಂದರೆ ಡಿಕ್ಟೇಟ್ ಬಟನ್ನು ಅದು ಯಾವಾಗಲೂ ನಿಮಗೆ ಸಿಗೋದಿಲ್ಲ. ಓಕೆ, ಎಡಿಟ್ ಬಾಕ್ಸ್ ಓಪನ್ ಆಗಿದ್ದಾಗ ಮಾತ್ರ ಸಿಗುತ್ತೆ ಅದು. ಎಡಿಟ್ ಬಾಕ್ಸ್ ನೀವು ಓಪನ್ ಮಾಡಿದಾಗ ಅದು ಆಟೋಮೆಟಿಕಲಿ ಡಿಟೆಕ್ಟ್ ಮಾಡಿ ಅವಾಗ ಮಾತ್ರ ತೋರಿಸುತ್ತೆ ಆ ಬಟನ್ನು. Keyboard with text field. Image. Finish. Button. ಸೊ ಫಿನಿಶ್ ಕೊಡೋಣ. Open drawer. Button. ಓಕೆ, ಇದಿಷ್ಟು ಆಯಿತು. Whisper Flow. Image. ಈಗ ವಿಸ್ಪರ್ ಫ್ಲೋ Early access. ಅರ್ಲಿ ಆಕ್ಸೆಸ್ಸಲ್ಲಿದೆ. Make flow sound like you. ಸೊ
ಎಕ್ಸಾಕ್ಟ್ಲಿ ನೀವು ಯಾವ ಥರ ಬರೀತೀರೋ ಅದೇ ರೀತಿ ಇದ್ರ ಕೈಯಲ್ಲಿ ಬರೆಸ್ಬೋದು. ಯಾವ ರೀತಿ ಅಂತಂದರೆ ಇಲ್ಲಿ ಕೆಲವೊಂದು ನಾವು Flow adapts to how you write in different apps. ನೋಡಿ ಡಿಫ್ರೆಂಟ್ ಆ್ಯಪ್ಸಲ್ಲಿ ನೀವು ಯಾವ ರೀತಿ ಬರೀತೀರಾ ಅಂತ ಇಲ್ಲಿ ಕೇಳ್ತಾ ಇದೆ. ನಾವು ಇಲ್ಲಿ ಸೆಟ್ ಮಾಡಿದ್ರೆ ಅದೇ ಥರ ಬರೆಯುತ್ತೆ ಅದು. Start now button. ಸೊ ಸ್ಟಾರ್ಟ್ ನಾವು ಓಕೆ Cancel button. ನೋಡಿ ಇಲ್ಲಿ Let's personalize flow to you. ಪರ್ಸನಲೈಸ್ ಮಾಡ್ಬೋದು. ಇಲ್ಲಿ ನಾನು ಏನು ರೆಕಮೆಂಡ್ ಮಾಡ್ತೀನಿ ಅಂತಂದರೆ Choose how flow formats your dictations in different apps. ಸೊ ಫಾರ್ಮೆಟ್ಸು ಯಾವ ರೀತಿ ಇರಬೇಕು ಡಿಫ್ರೆಂಟ್ ಆ್ಯಪ್ಸಲ್ಲಿ ಅಂತ ಕೇಳ್ತಾ ಇದೆ. Start personalization button. ಸ್ಟಾರ್ಟ್ ಪರ್ಸನಲೈಸೇಷನ್ ಕೊಡ್ತೀನಿ. Cancel button. ಸೊ ಇಲ್ಲಿ How do you write your personal messages? ಪರ್ಸನಲ್ ಮೆಸೇಜಸ್ ಯಾವ ಥರ ಬರೀತೀರಾ ನೀವು. Formal caps plus punctuation. Capital J A. Are you free for lunch tomorrow? Let's do 12 if that works for you. ನೋಡಿ ಇದು ಫಾರ್ಮಲ್ ಮೆಸೇಜ್ನ ಯಾವ ರೀತಿ ಬರೀತೀರಾ ಅಂದರೆ ಪಂಕ್ಚುಯೇಷನ್ಸ್ ಪ್ಲಸ್ ಕ್ಯಾಪಿಟಲೈಸೇಷನ್ ಅಂತಂದರೆ ಪ್ರತಿಯೊಂದು ಸೆಂಟೆನ್ಸು ಕ್ಯಾಪಿಟಲಿಂದ ಸ್ಟಾರ್ಟ್ ಆಗಬೇಕು ಮತ್ತು ಪಂಕ್ಚುಯೇಷನ್ಸು ಯಾವುದು ಮಿಸ್ ಆಗಬಾರ್ದು ಆ ರೀತಿ ಬೇಕಾ ಅಥವಾ Casual caps plus less punctuation. Capital J A. Are you free for lunch tomorrow? Let's do 12 if that works for you. ಕ್ಯಾಪ್ಸ್ ಪ್ಲಸ್ ಲೆಸ್ ಪಂಕ್ಚುಯೇಷನ್ ಅಂತಂದರೆ ಸ್ವಲ್ಪ ಪಂಕ್ಚುಯೇಷನ್ ಕಡಿಮೆ ಇರುತ್ತೆ ಅಂತಂದರೆ ಎಕ್ಸಾಕ್ಟಾಗಿ ಇರಲ್ಲ, ಒಂದು ಕಡೆ ಇರುತ್ತೆ ಒಂದು ಕಡೆ ಇರಲ್ಲ. ಅಂತಂದರೆ ನಾವು ಕ್ಲೀನಾಗಿ ಎಲ್ಲ ಹಾಕಿದ್ರೆ ಗೊತ್ತಾಗೋಗುತ್ತಲ್ಲ ಅವ್ರಿಗೆ ಇದು ಎ ಇಂದ ಬರೆಸ್ತಾ ಇರೋ ಅಂತ. ಹಾಗಾಗಿ ಒಂದು ಸ್ವಲ್ಪ ನಾವೇ ಬರಿತಾ ಇದೀವಿ ಅನ್ನೋ ಫೀಲಿಂಗ್ ಬರೋಕ್ಕಿದು. ಇನ್ನೊಂದು ನೆಕ್ಸ್ಟು Very casual. No caps plus no punctuation. Capital J A. Are you free for lunch tomorrow? Let's do 12 if that works for you. ಸೊ ಇದು ಫುಲ್ಲು ಕ್ಯಾಶುವಲ್ಲು ಯಾವ ರೀತಿ ಜೀವಪಾಡು ಬರೆಯುತ್ತೆ ಅಂತ ಹೇಳದ್ನಲ್ಲ ನಾನು. ಯಾವುದು ಪಂಕ್ಚುಯೇಷನ್ ಇಲ್ಲ, ಕ್ಯಾಪಿಟಲೈಸೇಷನ್ ಇಲ್ಲ, ಏನಿಲ್ಲ, ಸುಮ್ಮನೆ ಉದ್ದಕ್ಕೆ ಬರ್ಕೊಂಡು ಹೋಗೋದು. ಸೊ ಈ ಥರ ಬರೆದ್ರೆ ಯೂಶಲಿ ಯಾರೂ ಎ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಸೊ ನೀವು ವಾಯ್ಸ್ ಇನ್ಪುಟ್ಟಿಂದನೇ ಬರೀತೀರಾ, ಆದರೂ ಸೆಂಡ್ ಮಾಡಿದಾಗ ಇದು ಮಾಮೂಲಿ ಏನೋ ಟೈಪೇ ಮಾಡಿರ್ಬೋದು ಅಂತ ಅನಿಸುತ್ತೆ. ಸೊ ಆ ಥರ ಬೇಕಾ ಅಂತ. ಸೊ ಈ ಥರ 3 ಆಪ್ಷನ್ ಇರುತ್ತೆ. ನಾನು ಏನು ಮಾಡ್ತೀನಿ ಫಸ್ಟ್ Casual. Formal caps plus punctuation. ಫಾರ್ಮಲ್ಲು ಇದನ್ನೇ ಸೆಲೆಕ್ಟ್ ಮಾಡ್ತೀನಿ. Casual caps. Very next button. ನೆಕ್ಸ್ಟ್ ಕೊಡೋಣ. Next button. ಸೊ ಈ ನೆಕ್ಸ್ಟ್ ಆಪ್ಷನ್ನು Formal caps plus punctuation. How do you write your work messages? ವರ್ಕ್ ಮೆಸೇಜಸ್ ಯಾವ ರೀತಿ ಅಂತ. ಇದಂತೂ ಫುಲ್ ಫಾರ್ಮಲ್ ಆಗೇ ಬೇಕು. ಅಫ್ಕೋರ್ಸ್ Formal caps plus ಫಾರ್ಮಲ್ ಕೊಡೋಣ. casual caps. Excited caps plus next button. ಓಕೆ ನೆಕ್ಸ್ಟು Next button. ಇಮೇಲ್ಸು. ನೆಕ್ಸ್ಟ್ Formal caps. How do you write your email? ಇಮೇಲ್ಸ್ನ ಯಾವ ರೀತಿ ಬರೀತೀರಾ ಅಂತ. ಇದಂತೂ 100% ಫಾರ್ಮಲ್. Formal cap. ನಾನು ಎಲ್ಲದಕ್ಕೂ ಫಾರ್ಮಲ್ಲೇ ಇಟ್ಟಿದ್ದೀನಿ. Casual. Excited. Caps plus exclamation marks. Capital J I Alex. It was great talking with you today. Looking forward to our next chat. Best. Very. 4ನೇದು ಒಂದು ಆಪ್ಷನ್ ಇದೆ ಆ್ಯಕ್ಚುಲಿ ಎಕ್ಸೈಟೆಡ್ ಅಂತ. ಇದರಲ್ಲಿ ಎಕ್ಸ್ಕ್ಲಮೇಷನ್ ಮಾರ್ಕ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡುತ್ತೆ. Next ಅದೇನು button. ಬೇಡ ನಮಗೆ. ನೆಕ್ಸ್ಟ್ ಕೊಡೋಣ. Next button. ನೆಕ್ಸ್ಟು How do you write your other? ಅದರ್ ಅಂತಂದರೆ ಬೇರೆದೆಲ್ಲ ಹೆಂಗೆ ಬರೀತೀರಾ ಅಂತ. ಇದಕ್ಕೂ ಫಾರ್ಮಲ್ಲೇ ಸೆಲೆಕ್ಟ್ ಮಾಡೋಣ. Formal. Casual. Next. Open door ಓಕೆ button. ಅಷ್ಟೇ ಸ್ನೇಹಿತರೆ. Whisper flow. Early access button. Dismiss. Start dictating. ಸ್ಟಾರ್ಟ್ ಡಿಕ್ಟೇಟಿಂಗ್ ಅಂತ ಹೇಳ್ತಾ ಇದೆ. ನಾವು ಡಿಕ್ಟೇಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಓಪನ್ ನ್ಯಾವಿಗೇಷನ್ ಡ್ರೋರ್ ಇದೆಯಲ್ಲ, Open door button. ಸಾರಿ ಓಪನ್ ಡ್ರೋರು, ಇದರಲ್ಲಿ ಹೋಗಿ ನಾವು Navigation menu. ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೋದು. Profile. Report an issue. Share feedback. Settings. ನೋಡಿ Settings. ಸೆಟ್ಟಿಂಗ್ಸಲ್ಲಿ ಇಂಪಾರ್ಟೆಂಟ್ ಏನೂ ಇಲ್ಲ, ಜಸ್ಟ್ ಲ್ಯಾಂಗ್ವೇಜಸ್ ಆ್ಯಡ್ ಮಾಡೋದು ಮಾತ್ರ ಇದೆ. Whisper flow. ಸೊ ಸೆಟ್ಟಿಂಗ್ಸಲ್ಲಿ ಹೋಗಿ Settings. General. Languages. Kannada open parent. ಕನ್ನಡ, Close parent. English. Languages. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡಿದೆ ಈಗ. ಇದರಲ್ಲಿ ಹೋಗಿ ನಾವು Back. Language. Flag. Flag. United States. Add more button. ಆ್ಯಡ್ ಮೂರಲ್ಲಿ ಹೋಗಿ ಆ್ಯಡ್ ಮಾಡ್ಬೋದು, ಅಥವಾ ಯಾವ್ದು ಬೇಡವೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಕೂಡ ಮಾಡ್ಬೋದು. ಸೊ ಈಗ 2 ಲ್ಯಾಂಗ್ವೇಜ್ ಸಾಕು ನಮಗೆ. ಸೊ ಈಗ ಇದನ್ನ ಯೂಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಇದು ನೀವು ಕ್ಲೀನಾಗಿ ತಿಳ್ಕೊಬೇಕು, ಇಲ್ಲಾಂತಂದರೆ ಕಷ್ಟ ಆಗುತ್ತೆ, ಆಮೇಲೆ ನಿಮಗೆ ಸಿಗಲ್ಲ ಅದು ಡಿಕ್ಟೇಟ್ ಬಟನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ. ಈಗ Home. Photo launcher. ಹೋಮ್ಗೆ ಬಂದಿದ್ದೀನಿ. WhatsApp. New notifications. ಈಗ ವಾಟ್ಸಪ್ ಹೋಗಿ WhatsApp. ಇಲ್ಲಿ ಒಂದು ಎಡಿಟ್ ಬಾಕ್ಸು. Today. Welcome to compose message. Message. Edit box. ಓಕೆ, ಇಲ್ಲಿ ಎಡಿಟ್ ಬಾಕ್ಸಲ್ಲಿ ಇದ್ದೀನಿ ಈಗ. ಸೊ ಇಲ್ಲಿ ನಾವು ಫಸ್ಟ್ ಎಡಿಟ್ ಬಾಕ್ಸ್ ಓಪನ್ ಮಾಡಬೇಕು. Show in English open parent US close parent open parent QWERTY close parent. ಓಕೆ, ಓಪನ್ ಮಾಡಿದ್ದೀವಿ. ಮಾಮೂಲಿ ನಮ್ಮ ಬೋರ್ಡೆ ಓಪನ್ ಆಗಿದೆ. ಈಗ ನಾವು ಇಲ್ಲಿ ನಮ್ಮ ವಿಸ್ಪರ್ ಫ್ಲೋ ಇಂದ ಬರೀಬೇಕಲ್ವಾ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಮೇಲೆ ಒಂದು ಆಪ್ಷನ್ ಇದೆ ನೋಡಿ, ಅಂದರೆ ಮೇಲೆ ಸಿಗುತ್ತೆ ಅದು ಎಲ್ಲಿ ಈಗ ವಾಯ್ಸ್ ಇನ್ಪುಟ್ ಇದೆಯಲ್ಲ, Fire emoji. Use voice typing button. ಇದನ್ನು ಯೂಸ್ ಮಾಡಬಾರ್ದು. ನೀವು ಇನ್ನೂ ಸ್ವಲ್ಪ ಮೇಲೆ ಹೋದರೆ Dictate image. ಡಿಕ್ಟೇಟ್ ಬಟನ್ ಅಂತ ಸಿಗುತ್ತೆ ಇಲ್ಲಿ. ಸೊ ನಿಮಗೆ ಸ್ವೈಪ್ ಮಾಡ್ಕೊಂಡೆಲ್ಲ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ. ಎಕ್ಸ್ಪ್ಲೋರ್ ಬೈ ಟಚಲ್ಲಿ ನೀವು ಹುಡುಕಬೇಕು. ಮೇಲೆ ಒಟ್ಟು ವಾಯ್ಸ್ ಇನ್ಪುಟ್ಟಿಂದ ಇನ್ನೊಂಚೂರು ಮೇಲೆ ಹೋದರೆ Welcome to Kannada tab. Dictate image. ನೋಡಿ ಡಿಕ್ಟೇಟ್ ಅಂತ ಸಿಗುತ್ತೆ, ಒಂಚೂರು ಮೇಲೆ. ಓಕೆ, Dictate image. ಸೊ ಈ ಡಿಕ್ಟೇಟ್ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಬೇಕು. ಆವಾಗ ನಿಮ್ಮ ವಾಯ್ಸ್ ಇನ್ಪುಟ್ ಸ್ಟಾರ್ಟ್ ಆಗುತ್ತೆ. ನೀವು ಮಾತಾಡೋದು ಮುಗಿದ ತಕ್ಷಣ ಬಿಟ್ಬಿಟ್ರೆ ಎಂಡ್ ಆಗುತ್ತೆ. ಸೊ ಈಗ ನೋಡಿ ನಾನು Welcome to Kannada Tantransha. Welcome to Kannada Tantransha. Dictate image. ಓಕೆ ಸ್ನೇಹಿತರೆ, Image. ನಿಮಗೆಲ್ಲ ಈ ವಿಸ್ಪರ್ ಫ್ಲೋ ಆ್ಯಪ್ ಬಗ್ಗೆ ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಈ ಟ್ಯೂಟೋರಿಯಲ್ನ ರಿವೈಂಡ್ ಮಾಡ್ಕೊಂಡು ಕೇಳಿ, ಖಂಡಿತವಾಗಲೂ ಅರ್ಥವಾಗುತ್ತೆ, ತುಂಬ ಯೂಸ್ ಆಗುತ್ತೆ. ನೋಡಿ, ಇದು ನಾನು ಹೇಳಿದ್ನೆಲ್ಲ ಎಷ್ಟು ಚೆನ್ನಾಗಿ ಬರೀತಾ ಇದೆ ಅಲ್ವಾ. ನೀವು ಕೂಡ ಇದನ್ನು ಯೂಸ್ ಮಾಡಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಓಕೆ, ಬಿಟ್ಟೆ ಸ್ನೇಹಿತರೆ. ಈಗ ಎಡಿಟ್ ಬಾಕ್ಸಲ್ಲಿ ಸ್ನೇಹಿತರೆ, ನಿಮಗೆಲ್ಲ ಈ Star whisper slow star.
ಆಪ್ ಬಗ್ಗೆ ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂತ ಅಂದ್ರೆ ಮತ್ತೆ ಮತ್ತೆ ಈ Tutorial. ನಾ Rewind. ಮಾಡ್ಕೊಂಡು ಕೇಳಿ, ಖಂಡಿತವಾಗ್ಲೂ ಅರ್ಥವಾಗುತ್ತೆ. ತುಂಬಾ Use. ಆಗುತ್ತೆ. ನೋಡಿ, ಇದು ನಾನು ಹೇಳಿದ್ನೆಲ್ಲ ಎಷ್ಟು ಚೆನ್ನಾಗಿ ಬರಿತಾ ಇದೆ ಅಲ್ವಾ? ನೀವು ಕೂಡ ಇದನ್ನ Use. ಮಾಡಿ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನಾನು ಹೇಳಿದ್ನೆಲ್ಲ ಚೆನ್ನಾಗಿ ಬರೆದಿದೆ. ಈಗ ಸೆಂಡ್ ಮಾಡ್ಬೋದು ನಾವು. People. Send. Camera. ನೋಡಿ ಸೆಂಡ್ Button. ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಈ Star whisper slow star. ಆಪ್ Back. Button. ವಿಸ್ಪರ್ ಫ್ಲೋ ಅಂದಿದ್ದು ನಾವು ವಿಸ್ಪರ್ ಸ್ಲೋ ಅಂತ ಬರ್ಕೊಂಡಿದ್ದೆ. ಓಕೆ, ಅದು ಮಧ್ಯೆ ಸ್ಟಾರ್ಗಳ ಮಧ್ಯೆ ಬರ್ಕೊಂಡಿದೆ ಆ್ಯಪ್ ಹೆಸರನ್ನ. ಎನಿವೆ, ಒಂದೊಂದು ಚಿಕ್ಕ ಚಿಕ್ಕ ಮಿಸ್ಟೇಕ್ ಆಗ್ಬೋದು, ಅದನ್ನ ಬೇಕಾದ್ರೆ ಕರೆಕ್ಷನ್ ಮಾಡ್ಕೊಬೋದು, ಅಥವಾ ಅದನ್ನ ಅಳಿಸ್ಬಿಟ್ಟು ಇನ್ನೊಂದು ಸಲ ನಾವು ಡಿಕ್ಟೇಟ್ ಮಾಡ್ಬೋದು. ಆದರೆ ಅಕ್ಯುರೇಸಿ ನೋಡಿ ಎಷ್ಟು ಚೆನ್ನಾಗಿದೆ. ಪಂಕ್ಚುಯೇಷನ್ಸ್ ಆಗ್ಬೋದು, ಅಥವಾ ನಾನು ಹೇಳಿದ್ನೆಲ್ಲ ಕ್ಲೀನಾಗಿ ಬರ್ಕೊಂಡಿದೆ. ಸೊ ನೆಕ್ಸ್ಟು ಮುಂದೆ ನಾವೆಲ್ಲ ವಿಸ್ಪರ್ ಫ್ಲೋ ಯೂಸ್ ಮಾಡೋದ್ರಿಂದ ಆದಷ್ಟು ನಮ್ಮ ಕನ್ನಡ ತಂತ್ರಾಂಶದಲ್ಲಿ ಏನೆಲ್ಲ ವಾಯ್ಸ್ ಮೆಸೇಜ್ ಆಗ್ತಾ ಇರ್ತೀರ, ಕ್ವೈರಿ ಹಾಕೋದಕ್ಕಾಗಲಿ ಆನ್ಸರ್ ಮಾಡೋದಕ್ಕಾಗಲಿ, ಸೊ ಅದು ಫಾಲೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಯೂಸ್ ಮಾಡಿಕೊಂಡ್ರೆ ಟೆಕ್ಸ್ಟಲ್ಲಿ ಬರೋದ್ರಿಂದ ಎಲ್ಲರೂ ಬೇಗ ಬೇಗ ಫಾಲೋನೂ ಮಾಡ್ಬೋದು, ಎಲ್ಲರ ಕ್ವೈರೀಸ್ನೂ ಕೇಳ್ಬೋದು, ಆನ್ಸರು ಕೂಡ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಆದಷ್ಟು ಹೆಚ್ಚು ಇದನ್ನ ಯೂಸ್ ಮಾಡಿಕೊಂಡು ಟೆಕ್ಸ್ಟಲ್ಲೇ ಇನ್ನು ಮುಂದೆ ಕನ್ನಡ ತಂತ್ರಾಂಶ ಗ್ರೂಪಲ್ಲೂ ಕೂಡ ವ್ಯವಹರಿಸೋಕ್ಕೆ ಟ್ರೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇಷ್ಟೇ ಸ್ನೇಹಿತರೆ, ಇದು ಏನೂ ಇಲ್ಲ. ನೀವು ಎಡಿಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅದು ಡಿಕ್ಟೇಟ್ ಬಟನ್ ಕೂಡ ಮೇಲೆ ಬರುತ್ತೆ. ಅದನ್ನ ಯೂಸ್ ಮಾಡಿಕೊಂಡು ವಾಯ್ಸ್ ಇನ್ಪುಟ್ ಮಾಡೋದು, ರೆಕಾರ್ಡ್ ಮಾಡೋದು, ಸೆಂಡ್ ಮಾಡ್ತಾ ಇರೋದು ಅಷ್ಟೇ. ಅದು ಟೆಕ್ಸ್ಟಲ್ಲಿ ಬರುತ್ತೆ. ಒಂಥರ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಥರ ಇದು, ವಾಯ್ಸ್ ಟು ಟೆಕ್ಸ್ಟು. ಓಕೆ, ವಾಯ್ಸ್ ಇನ್ಪುಟ್ಗಿಂತ ಅಕ್ಯುರಸಿ ಇದೆ, ಜೊತೆಗೆ ಪಂಕ್ಚುಯೇಷನ್ ಎಲ್ಲ ಹಾಕುತ್ತೆ. ಓದೋರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ನೀವೆಲ್ಲ ಸೆಟ್ಟಿಂಗ್ಸು ಮಾಡಬೇಕು. ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್ ಪರ್ಮಿಷನ್ ಕೊಡಬೇಕು, ಎಕ್ಸಿಬಿಲಿಟಿ ಪರ್ಮಿಷನ್ ಕೊಡಬೇಕು. ಏನೇನು ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳಿಸ್ಕೊಟ್ಟಿನಲ್ಲ, ಅದೆಲ್ಲ ಪರ್ಮಿಷನ್ನು ಕೂಡ ಕೊಡಬೇಕು. ಮತ್ತು ಇನ್ನೊಂದೇನೆಂದರೆ, ನಾವು ಏನೇನು ಬರ್ದಿರ್ತೀವಲ್ಲ ಅದು ನಮ್ಮ ವಿಸ್ಪರ್ ಫ್ಲೋ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಈಗ ತೋರಿಸ್ತೀನಿ ನೋಡಿ ನಾನು ನಿಮಗೆ. ವಿಸ್ಪರ್ ಫ್ಲೋ ಆ್ಯಪ್ ಓಪನ್ ಮಾಡಿ. Menu button. WhatsApp. Unlock. Open Whisper Flow. Whisper Flow. ನೋಡಿ ಇಲ್ಲಿ Flag. United States. Add more. Button. ಬ್ಯಾಕ್ ಬರೋಣ ಒಂದ್ಸಲ. Back. ಸೆಟ್ಟಿಂಗ್ಸಲ್ಲಿ ಇದೆ ಇದು, Flow bubble opacity. Flow bubble. ಇನ್ನು ಸೆಟ್ಟಿಂಗ್ಸಲ್ಲೇ ಇದೆ. Open door. Okay, ಈಗ ಬ್ಯಾಕ್ ಬಂತದು. ಈಗ ನೋಡಿ ಇಲ್ಲಿ Open any app. Any text. 169 words. ನೋಡಿ 169 ವರ್ಡ್ಸ್ ಬರ್ದೀನಿ ನಾನು. Spoken so far. ಸ್ಪೋಕನ್ ಸೋ ಫಾರ್ ನೋಡಿ ಇಲ್ಲಿ You've written 16 brand taglines. 16 ಬ್ರ್ಯಾಂಡ್ ಟ್ಯಾಗ್ ಲೈನ್ಸ್ ಬರ್ದೀನಿ ನಾನು. Today. ಇವತ್ತು ಏನು ಬರ್ದೀನಿ ಸ್ನೇಹಿತರೆ, ನಿಮಗೆಲ್ಲ ಈ Star whisper. Copy. ನೋಡಿ, ಇಲ್ಲೇ ಕಾಪಿ ಆಪ್ಷನ್ ಇದೆ. ಸೊ ಇಲ್ಲಿಂದ ಕಾಪಿ ಮಾಡಿ ಕೂಡ ನಾವು ಎಲ್ಲಾದ್ರೂ ಹೋಗಿ ಪೇಸ್ಟ್ ಮಾಡ್ಬೋದು, Report. ರಿಪೋರ್ಟ್ ಮಾಡ್ಬೋದು ಏನಾದರೂ ಸರಿಯಾಗಿ ಬರ್ದಿಲ್ಲ ಅಂತಂದರೆ. More options. ಮೋರ್ ಆಪ್ಷನ್ಸಲ್ಲಿ ಡಿಲೀಟ್ ಆಪ್ಷನ್ ಇದೆ. Pop dash up. Delete. ನೋಡಿ ಡಿಲೀಟ್ ಇದೆ. Retry transcript. ರೀಟ್ರೈ ಟ್ರಾನ್ಸ್ಕ್ರಿಪ್ಟ್ ಅಂದರೆ ಇದು ಸರಿಯಾಗಿ ಬಂದಿಲ್ಲ ಅಂತ ಅನ್ಸಿದ್ರೆ ರೀಟ್ರೈ ಕೊಡ್ಬೋದು. ಅವಾಗ ಅದನ್ನ ವೆರಿಫೈ ಮಾಡಿ ಇನ್ನೊಂದು ಸಲ ಮತ್ತೆ ಪಂಕ್ಚುಯೇಷನ್ ಆ್ಯಡ್ ಮಾಡೋದು, ಅಥವಾ ಏನಾದ್ರು ಮಿಸ್ ಆಗಿದೆಯಾ ಅಂತ ನೋಡಿ ಮತ್ತೆ ನಿಮಗೆ ವೆರಿಫೈ ಮಾಡಿ ಇನ್ನೊಂದು ಸಲ ಕೊಡುತ್ತೆ ರಿಸಲ್ಟು ಸರಿ ಮಾಡಿಬಿಟ್ಟು. ಓಕೆ, ಇದೊಂದು. Whisper Flow. ನೆಕ್ಸ್ಟು ಸ್ನೇಹಿತರೆ, ನಿಮಗೆಲ್ಲ ಇವತ್ತು ನಾನು Quote Whisper Flow quote. ಅನ್ನುವಂತ ಒಂದು ಉತ್ತಮವಾದ App. ಬಗ್ಗೆ ತಿಳಿಸಿಕೊಡ್ತಾ ಇನಿ. Copy. ನೋಡಿ, ಇದು ಹೋಗಲೇ ಬರ್ದಿದ್ದೆ, ಎಲ್ಲ ಹಿಸ್ಟ್ರಿ ಇಲ್ಲೇ ಇರುತ್ತೆ. More options. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರದು ಊಟ ಆಯ್ತಾ? Copy. ನೋಡಿ, ಇದು ಕೂಡ ಹೋಗಲೇ Report. ಮಾಡಿದ್ದೆ More options. Selected. Home. Tab. ಅಷ್ಟೇ. ಸೊ ಹಳೆ ಹಿಸ್ಟ್ರಿ ಕೂಡ ಇಲ್ಲೇ ಇರುತ್ತೆ. ಇಲ್ಲಿಂದ ಬಂದು ನೀವು ಮತ್ತೆ ಅದನ್ನ ಕಾಪಿ ಮಾಡಂಗಿದ್ರೆ ಮಾಡ್ಬೋದು, ಡಿಲೀಟ್ ಮಾಡಂಗಿದ್ರೆ ಮಾಡ್ಬೋದು, ಅಥವಾ ಮತ್ತೆ ಅದನ್ನ ರೀಟ್ರೈ ಮಾಡಿ ಏನೋ ಮಿಸ್ಟೇಕ್ ಆಗಿದ್ರೆ ಮತ್ತೆ ಸರಿ ಮಾಡಿಸ್ಬೋದು. ಸೊ ಇಷ್ಟೆಲ್ಲ ಆಪ್ಷನ್ ಇರೋವಂಥ ಆ್ಯಪ್ನ ಖಂಡಿತವಾಗ್ಲೂ ಎಲ್ಲ ಯೂಸ್ ಮಾಡಿ ಸ್ನೇಹಿತರೆ. ತಪ್ಪಂಗೆ ಯೂಸ್ ಮಾಡಿ ಇನ್ನೂ ಬೇಗ ಬರೀರಿ. ಆದಷ್ಟು ವಾಯ್ಸ್ ಮೆಸೇಜಸ್ನ ಕಡಿಮೆ ಮಾಡಿ, ಅದು ಸ್ಪೆಷಲಿ ನಮ್ಮ ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಸ್ವಲ್ಪ ಕಡಿಮೆ ಮಾಡಿ. ಇದರಿಂದ ಆದರೂ ಸ್ವಲ್ಪ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇಂದಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಇದು ತುಂಬ ಯೂಸ್ಫುಲ್ ಆ್ಯಪ್ ಆಗಿರೋದ್ರಿಂದ ನೀವು ಒಬ್ಬರೇ ನೋಡಿದ್ರೆ ಸಾಕಾಗಲ್ಲ, ಹೆಚ್ಚು ಜನರಿಗೆ ಶೇರ್ ಮಾಡಿ. ನಮ್ಮ ಕೆಲಸ ಬರೀ ರೆಕಾರ್ಡ್ ಮಾಡೋದಷ್ಟೇ, ಬೇರೆಯವ್ರಿಗೆಲ್ಲ ತಲುಪಿಸೋದು ನಿಮ್ಮ ಜವಾಬ್ದಾರಿ. ಹಾಗೆ ವೀಡಿಯೋನ ಲೈಕ್ ಮಾಡಿ, ಹೈಪ್ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೂಲಕ ಹೈಪ್ ಮಾಡಿದ್ರೆ ಇನ್ನಷ್ಟು ಜನರಿಗೆ ವೀಡಿಯೋ ರೀಚ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಸೂಪರ್ ಥ್ಯಾಂಕ್ಸ್ ಮೂಲಕ ಏನಾದರೂ ಸಪೋರ್ಟ್ ಮಾಡಬೇಕು ಅಂತಂದರೆ ಅದನ್ನೂ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.